ಇದೆಲ್ಲ ಆಗಬೇಕಾದ ಚನ್ನಪಟ್ಟಣದ ಕಾರ್ಯಕ್ರಮಗಳಿಗೆ ಕುಮಾರಸ್ವಾಮಿ ಆಗಲಿ ನಿಖಿಲ್ ಕುಮಾರಸ್ವಾಮಿ ಆಗಲಿ ನಿಮ್ಮನ್ನ ನನ್ನೀರಿನಲ್ಲಿ ಬೇಕಿಟ್ಟು ಹೋಗ್ತಕ್ಕಂಥ ಕುಟುಂಬ ಅಲ್ಲ ಇದು. 2028 ಬರುತ್ತೋ 2026 ಬರುತ್ತೋ 2027 ಬರುತ್ತೋ ಈ ಚುನಾವಣೆಯಲ್ಲಿ ಯಾವ ನನ್ನ ಪಕ್ಷವನ್ನು ಮುಗಿಸಬೇಕು ಅಂತ ಹೊರಟ್ರಿ, ಯಾವತ್ತು ಜನತಾದಳವನ್ನು ಮುಗಿಸಿ ಹೊರಟಿದ್ದೀರಿ. ನಿಮ್ಮ ಅಂತಿಮ ದಿನಗಳಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ನೋಡಿದ್ದೀರಿ 280 ಸೀಟಿಗೆ ಮಹಾನ್ ನಾಯಕರು 15 ಸೀಟಿಗೆ ಬಂದವರು. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ತೆಗಿಬೇಕಂತೀಗ ಪಾಪ ಸಿದ್ದರಾಮಯ್ಯ ನಾಯಕ ಚನ್ನಪಟ್ಟಣದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಉಪಯೋಗ ಮಾಡಿಕೊಂಡು ಚುನಾವಣೆ ಗೆದ್ದಿದ್ದೀರಾ. ಈಗ ಚನ್ನಪಟ್ಟಣದಲ್ಲಿ ಹೆಂಗೆ ಡ್ರಾಪ್ ಆಗಿದೆ, ಈಗ ಪೇಪರ್ ಬೇಕಂತೀಗ ಪೇಪರ್ ವೋಟಿಂಗ್ ಹಾಗಿದ್ರೆ ಚುನಾವಣೆ ಎಲೆಕ್ಟ್ರಾನಿಕ್ ವೋಟಿಂಗ್ ದುರುಪಯೋಗ ಪರ್ಸೆಂಟ್ ಗೆದ್ದಿದ್ದೀರಪ್ಪ. ಈಗ ಅಲ್ಲೆಲ್ಲ ನನ್ನ ಡೆಲ್ಲಿ ಭಾಷೆ ಮಾಡಿದ್ರಲ್ಲ, ನೀವು ಬೇಕಾದಾಗ ಬೇಡ ಇದ್ದಾವೆ 136 ಸೀಟ್ ಗೆದ್ದಲ್ಲ. 136 ಸೀಟ್ ಗೆದ್ದಾಗಲು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಗೆದ್ದಿದ್ದಾಗಿದ್ರೆ ಗೆದ್ದಾಗ ಒಂದು ಸೋತಾಗ ಒಂದು, ಅದರಿಂದ ಅದು 15 ಸೀಟ್ ಗೆದ್ದಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ಅಟ್ಲೀಸ್ಟ್ ಏಕಾಂಗಿಯಾಗಿ 19 ಸೀಟ್ ಗೆದ್ದಿದ್ದೀರಿ ಕರ್ನಾಟಕದಲ್ಲಿ. ಶರದ್ ಪವಾರ್ ಒಂದು ಕಡೆ, ಉದ್ಧವ್ ಠಾಕ್ರೆ ಒಂದು ಕಡೆ, ಎಲ್ಲರೂ ತಗೊಂಡು ಗೆದ್ದಿದ್ದು 15 ಸೀಟು. ಈಗ ನಾನು ಜಾರ್ಖಂಡ್ ಹೋಗಿ ಅಲ್ಲಿ 15 ಸೀಟ್ ಗೆದ್ದವ್ರೆ, 70 ಸೀಟ್. ಇವರು ರಾಷ್ಟ್ರೀಯ ಪಕ್ಷ, ಇವರು ಜನರ ಪಕ್ಷ. ನೋಡೋಣ ಏನಾಗಿದೆ. ಒಂದು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ, ನಿಖಿಲ್ ಕುಮಾರಸ್ವಾಮಿ ಏನಂತ ರೀತಿಯಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಬೇಡ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋತಿರಬಹುದು, ಆದ್ರೆ ಕರ್ನಾಟಕ ರಾಜ್ಯದ ಮನೆ ಮನೆಯಲ್ಲಿ ಜನತೆಯ ಹೃದಯವನ್ನು ಮನವಿ ಮಾಡೋದು ಆದಷ್ಟು ಬರ್ತೇನೆ. ನಿಖಿಲ್ ಕುಮಾರಸ್ವಾಮಿ ನಾನು ಕೆಲವು ಬರ್ತೀನಿ, ನಾನೇನು ಬರದೇ ಇರೋದು ಹೋಗಲ್ಲ. ಕೇಂದ್ರದ ಮಂತ್ರಿ ಇರಬಹುದು, ನನಗೆ ಕೆಲವು ನನ್ನ ಒಂದು ತೀರ್ಮಾನಗಳನ್ನು ಮಾಡ್ತಾ ಇದ್ದೇನೆ, ಕಠಿಣವಾದ ನಿರ್ಧಾರಗಳನ್ನು ಇವತ್ತು ಮಾತಾಡಲ್ಲ. ನಾನು ಕೆಲಸದಲ್ಲಿ ತೋರಿಸ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ವಲ್ಪ ಫ್ರೀಯಾಗಿ ಬಿಡಬೇಕಾಗುತ್ತೆ. ಇವತ್ತು ನಾನು ಒಬ್ಬರಿಂದ ಇವತ್ತು ಜನತಾದಳ ಕಟ್ಟಲಿಕ್ಕೆ ರಾಜ್ಯದಲ್ಲಿ ಓಡಾಡ್ತಕ್ಕಂಥದಕ್ಕೆ 3 ಬಾರಿ ವಾಲ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಓಡಾಡ್ತಾ ಇದ್ದೇನೆ. ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ? ನಾನು 5 ವರ್ಷದ ಸರ್ಕಾರವನ್ನು ಒಂದು ಬಾರಿ ತಂದರೆ ಜಾತಿ ಭೇದ ಮತ್ತು ಈ ನಾಡಿನ ಜನತೆಯನ್ನು ಸ್ವಾಭಿಮಾನದಿಂದ ಬದುಕನ್ನು ಯಾವ ರೀತಿ ಕೊಡಬೇಕು ಅನ್ನೋದು ನನ್ನದೇ ಆದಂತ ಚಿಂತನೆ ಇಟ್ಕೊಂಡಿದ್ದೇನೆ. ಆ 20 ತಿಂಗಳ ಆಡಳಿತದಲ್ಲಿ ಯಾವ ರೀತಿ ಆಡಳಿತ ಕೊಟ್ಟೆ ಕಣ್ಣಾರೆ ನೋಡಿದ್ದೀರಿ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡಿದ್ದೇವೆ. ಇವತ್ತು ಇಡೀ ರಾಜ್ಯದಲ್ಲಿ ಜನತೆಯ ಒಂದು ಸ್ವಾಭಿಮಾನದ ಬದುಕನ್ನು ತರಬೇಕು ಅಂತ ನಾನು ಹೋರಾಟ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇವತ್ತು ಇಡೀ ರಾಜ್ಯದಲ್ಲಿ ಬರಬೇಕು, ಪಕ್ಷದ ಸಂಘಟನೆಗೆ ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳ ಒಂದು ಒತ್ತಾಯ ಏನಿದೆ. ನಿನ್ನೆ ನಾವು ಕರ್ಕೊಂಡು ಬಂದ್ರು, ಬರಲೇಬೇಕು ಅಂತ ಹೇಳಿ ಚುನಾವಣೆ ಸೋತು ಮನೆಯಲ್ಲಿ ಕೂತಿಲ್ಲ. ಇವತ್ತು ಇನ್ನೂ ಡಬಲ್ ಇಂಜಿನ್ ಅಂತಾರಲ್ಲ ನಮ್ಮ ನರೇಂದ್ರ ಮೋದಿ ಅವರು, ಡಬಲ್ ಇಂಜಿನ್ ಕೆಲಸ ನಿಖಿಲ್ ಕುಮಾರಸ್ವಾಮಿಯಿಂದ ಪ್ರಾರಂಭ ಆಗಿದೆ. ಚನ್ನಪಟ್ಟಣ ಕಚೇರಿಯನ್ನು ಮುಂದುವರಿಸ್ತಾರೆ ತೀರ್ಮಾನ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಶಾಶ್ವತವಾದ ಕಚೇರಿ ಇರ್ತದೆ. ಅವರು ವಾರದಲ್ಲಿ 1 ದಿವಸದಾದ್ರೂ ಒಂದು ನಿಮ್ಮನ್ನ ಕಚ್ಚಾ ಸುತ್ತ ನೋಡ್ತಾರೆ. ಆದ್ರೆ ನೀವು ಮದುವೆ ಬನ್ನಿ ಅದೇ ಬನ್ನಿಯಿಂದ ಶುರು ಮಾಡಿದ್ರೆ ಅವರೊಬ್ಬರೇ ಇವತ್ತು ಈ ಪಕ್ಷದ ಜೀವಾಳ, ನನಗೆ ಈ ಪಕ್ಷದ ಜೀವಾಳ, ಇಡೀ ರಾಜ್ಯ ಸುತ್ತಬೇಕು, ರಾಜ್ಯದ ಪಕ್ಷ ಕಟ್ಟಬೇಕು. ನನ್ನನ್ನ ಯಾವ ರೀತಿ ನೀವು ಬಿಟ್ಟಿದ್ರಿ ಪಕ್ಷ ಕಟ್ಟಲಿಕ್ಕೆ, ಅದೇ ರೀತಿ ಅವನಿಗೂ ಸಹ ತಾವು ಅವಕಾಶ ಕೊಡಬೇಕು. ಅದರಿಂದ ನಾವು ಏನ 58 ಸೀಟ್ ಏನು ಹೇಳ್ತಾ ಇದ್ದಾನೆ ನಿಖಿಲ್ ಕುಮಾರಸ್ವಾಮಿ, ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆ ಏನಿದೆ ಮೈತ್ರಿ ಸರ್ಕಾರ. ನಾನು ಒಂದು ಮಾತು ಹೇಳ್ತೇನೆ, ಕರ್ನಾಟಕದಲ್ಲಿ ಮುಂದಿನ ಚುನಾವಣೆ ಯಾವಾಗಲೇ ಆಗಲಿ 170 ಸ್ಥಾನವನ್ನ ಈ ರಾಜ್ಯದಲ್ಲಿ
ಇವರಿಗೆ ನಾವು ವಿರೋಧಿಸತಕ್ಕಂಥ ಪ್ರಶ್ನೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.